ಮಗನನ್ನ ಸಾಯಿಸೋಕು ಮೊದಲೇ ಪ್ಲಾನ್ ಮಾಡಿದ್ಲ ಸುಚನಾ ಅಂತ. ಸುಚನಾ ಸೇಠ್ ಮಗನ ಸಾಯಿಸಲು ಪ್ಲಾನ್ ಮಾಡಿರೋ ಬಗ್ಗೆ ಪೊಲೀಸರಿಗೆ ಇದೀಗ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಆಕೆಯ ಇನ್ಸ್ಟಾ ಖಾತೆಯಿಂದ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರುವ ಪೋಸ್ಟ್ ಇಂದ ಸಾಕಷ್ಟು ಅನುಮಾನ ಇದೀಗ ಮೂಡ್ತಾ ಇದೆ. ಇದು ಪ್ರೀ ಪ್ಲಾನ್ಡ್ ಮರ್ಡರ್ ಅಂತ. ಹಲವು ತಿಂಗಳುಗಳ ಹಿಂದೆ ಸುಚನಾ ಸೇಠ್ ಒಂದು ಪೋಸ್ಟ್ ಮಾಡಿರ್ತಾಳೆ. ಇನ್ಸ್ಟಾಗ್ರಾಮ್ನಲ್ಲಿ ಸುಚನಾ ಸೇಠಳ ಕೊನೆಯ ಪೋಸ್ಟ್ ಅದಾಗಿರುತ್ತೆ. ಸುಚನಾಳ ಕೊನೆಯ ಪೋಸ್ಟ್ನಿಂದಾಗಿ ಈಗ ಹೊಸ ಅನುಮಾನ ಕೂಡ ಪೊಲೀಸರಿಗೆ ಶುರುವಾಗಿದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಸುಚನಾ ಮಾಡಿರುವಂತಹ ಇನ್ಸ್ಟಾಗ್ರಾಮ್ ಪೋಸ್ಟ್ ಇಂದ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಹಾಗಾದ್ರೆ ಆ ಪೋಸ್ಟ್ ನಲ್ಲಿ ಏನು ಉಲ್ಲೇಖ ಆಗಿದೆ, ಅನುಮಾನ ಮೂಡ್ತಾ ಇರೋದಕ್ಕೆ ಏನ್ ಕಾರಣ? ಸಭಾ, ಇಲ್ಲಿ ಆ ಒಂದು ಘಟನೆಯ ಬಳಿಕ ಅಂದರೆ ಆ ಮಗು ಯಾವಾಗ ಪತ್ತೆ ಆಗುತ್ತೋ ಅದಾದ ಬಳಿಕ ಈಗಾಗಲೇ ಕಲ್ಲಂಗುಟೆ ಪೊಲೀಸರು ಸುಚನಾ ಸೇಠ್ ಅವರನ್ನು ಕರೆದುಕೊಂಡು ಹೋಗಿ ವಿಚಾರಣೆಯನ್ನು ಕೂಡ ಮಾಡಿದ್ರು. ಅದರಲ್ಲೂ ಕೂಡ ಈ ಒಂದು ಪ್ರಕರಣದ ಐಒ ಆಗಿರುವಂಥ ಪರೇಶ್ ನಾಯ್ಕ್ ಅವರು ಕೂಡ ವಿಚಾರಣೆಯನ್ನು ಮಾಡಿದ್ರು. ಯಾವ ಕಾರಣಕ್ಕಾಗಿ ಈಕೆ ತನ್ನ ಮಗುವನ್ನು ಈಗ ಕೊಲೆಯನ್ನು ಮಾಡಿದ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಅಂದರೆ ಸುಚನಾ ಸೇಠ್ ಕೂಡ ಹೇಳ್ತಾಳೆ, ನಾನು ಮಗುವಿನ ಉಸಿರನ್ನು ಕಟ್ಟಿಸೋದಕ್ಕೆ ಹೋಗಿದ್ದೆ, ಅಂದರೆ ಪ್ರಜ್ಞೆ ತಪ್ಪಿಸೋದಕ್ಕೆ ಹೋಗಿದ್ದೆ, ಸಾಯಿಸೋದಕ್ಕೆ ಹೋಗಿರಲಿಲ್ಲ. ಪ್ರಜ್ಞೆ ತಪ್ಪಿಸುವಂತ ಹಂತದಲ್ಲಿ ಆ ಮಗು ಸಾವನ್ನಪ್ತು ಅನ್ನೋ ಮಾತನ್ನ ಹೇಳಿದ್ದಾರೆ. ಆದರೆ ಯಾವ ಕಾರಣಕ್ಕಾಗಿ ಪ್ರಜ್ಞೆ ತಪ್ಪಿಸಿದ್ರು ಅನ್ನೋ ಒಂದು ಪ್ರಶ್ನೆಯನ್ನ ಇಟ್ಟಂತ ಸಂದರ್ಭದಲ್ಲಿ ನಾನು ಆತ್ಮಹತ್ಯೆಯನ್ನ ಮಾಡ್ಕೋಬೇಕಾಗಿತ್ತು. ಯಾಕಂದ್ರೆ ಸಾಕಷ್ಟು ಕೌಟುಂಬಿಕ ಕಲಹಗಳು ಇದ್ದಿದ್ರಿಂದ ನನ್ನ ಮತ್ತೆ ನನ್ನ ಪತಿಯ ನಡುವೆ ಸಾಕಷ್ಟು ವಿಚಾರಗಳ ಹಿನ್ನೆಲೆಯಲ್ಲಿ ಭಿನ್ನಾಭಿಪ್ರಾಯಗಳಿತ್ತು. ಜೊತೆಗೆ ಕೋರ್ಟ್ನಲ್ಲಿ ಆ ಒಂದು ಡಿವೋರ್ಸ್ ವಿಚಾರ ಕೂಡ ಇದ್ದಿದ್ರಿಂದ ನಾನು ಖಿನ್ನತೆಗೆ ಒಳಗಾಗಿದ್ದೆ. ಹಾಗಾಗಿ ನಾನು ಕೂಡ ಆತ್ಮಹತ್ಯೆ ಮಾಡ್ಕೋಬೇಕು, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುನ್ನ ಮಗುವಿನ ಪ್ರಜ್ಞೆ ತಪ್ಪಿಸೋಣ ಅಂತ ಪ್ಲಾನ್ ಹಾಕಿದ್ದೆ. ಈ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿಸೋಕೆ ಹೋದಂಥ ಸಂದರ್ಭದಲ್ಲಿ ಮಗು ಸಾವನ್ನಪ್ಪಿದೆ. ಅದಾದ ಬಳಿಕ ನನಗೆ ಧೈರ್ಯ ಬರಲಿಲ್ಲ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಕ್ಕೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆದರೆ ಇವೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಹೇಳಿಕೆಯಲ್ಲಿ ದಾಖಲು ಮಾಡಿಕೊಂಡ್ರು ಕೂಡ ಈಗ ಸುಚನಾರ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು, ಅಂದರೆ ಯಾವುದೇ ಒಂದು ಪ್ರಕರಣದಲ್ಲಾದರೂ ಕೂಡ ಆರೋಪಿಯ ಒಂದು ಫೇಸ್ಬುಕ್ ಪೋಸ್ಟ್ಗಳಾಗಿರ್ಬೋದು ಅಥವಾ ಅವರ ಸಾಮಾಜಿಕ ಜಾಲತಾಣಗಳನ್ನು ವೆರಿಫೈ ಮಾಡುವಂಥ ಕೆಲಸವನ್ನು ಪೊಲೀಸರು ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈಗಾಗಲೇ ಇನ್ಸ್ಟಾ ಪೋಸ್ಟ್ಗಳನ್ನಾಗಿರ್ಬೋದು, ಜೊತೆಗೆ ಫೇಸ್ಬುಕ್ ಪೋಸ್ಟ್ಗಳನ್ನು ಕೂಡ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ಓವರಾಲ್ ಆಗಿ ಸುಚನಾ ಸೇಠ್ ಅವರ ಒಂದು ಇನ್ಸ್ಟಾ ಒಂದು ಐಡಿಯನ್ನು ನೋಡ್ತಾ ಇದ್ರೆ ಅಲ್ಲಿ 135 ಪೋಸ್ಟ್ಗಳನ್ನು ಸುಚನಾ ಸೇಠ್ ಅವರು ಮಾಡಿದ್ದಾರೆ. ಆ 135 ಪೋಸ್ಟ್ಗಳಲ್ಲಿ ಒಂದು ಪೋಸ್ಟ್ ಕೂಡ ಕುಟುಂಬ ಜೊತೆಗೆ ಕುಟುಂಬದ ಕುರಿತಂತಾಗಿರ್ಬೋದು ಅಥವಾ ಸಂಬಂಧಿಕರು ಹಾಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಪೋಸ್ಟ್ಗಳು ಕೂಡ ಪೋಸ್ಟನ್ನು ಮಾಡಿಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ಅಂದರೆ 2023 ಅಕ್ಟೋಬರ್ 12ನೇ ತಾರೀಕು ಒಂದು ಪೋಸ್ಟನ್ನು ಮಾಡ್ತಾರೆ. ಅದು ತನ್ನ ಮಗನ ಪೋಸ್ಟನ್ನು, ಅಂದರೆ ತನ್ನ ಮಗನ ಫೋಟೋವನ್ನು ಹಾಕಿ ಪೋಸ್ಟ್ ಮಾಡಿ ಒಂದು ಹ್ಯಾಶ್ ಟ್ಯಾಗ್ ಅನ್ನು ಮಾಡ್ತಾರೆ. ಅಲ್ಲೂ ಕೂಡ ಏನು ವಾಟ್ ವಿಲ್ ಹ್ಯಾಪನ್ ಫೈಂಡಿಂಗ್ ಲೋಸಿಂಗ್ ಅಂತೇಳಿ ಹಾಕಿ ಹ್ಯಾಶ್ ಟ್ಯಾಗನ್ನು ಮಾಡಿರ್ತಾರೆ. ಅಂದರೆ ಮಗನ ಫೋಟೋವನ್ನು ಹಾಕಿ ಆ ರೀತಿಯ ಒಂದು ಲೈನ್ಸನ್ನು ಬರೆದು ಹ್ಯಾಶ್ ಟ್ಯಾಗನ್ನು ಮಾಡಿರ್ತಾರೆ. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ನಾನು ಆ ಸಂದರ್ಭದಲ್ಲಿ ಅಚಾನಕ್ಕಾಗಿ ಆಗಿರುವಂಥದ್ದು ಈ ಒಂದು ಘಟನೆ ಅಂತ ಹೇಳಿರೋದ್ರಿಂದ ಪ್ರೀ ಪ್ಲಾನ್ ಏನಾದರೂ ಮಾಡಿದ್ರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಪೋಸ್ಟ್ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಿರುವಂಥದ್ದು. ಯಾಕಂದರೆ ಈಗಾಗಲೇ ಕಲ್ಲಂಗುಟ್ಟೆ ಪೊಲೀಸರು ಕೂಡ ಸಾಕಷ್ಟು ಏನು ಆರೋಪಿತೆಯ ವಿಚಾರಣೆಯನ್ನು ಕೂಡ ಮಾಡಿದ್ರು. ವಿಚಾರಣೆ ಸಂದರ್ಭದಲ್ಲಿ ಆಕೆ ಬೇರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಫೇಸ್ಬುಕ್ ಇನ್ಸ್ಟಾ ಪೋಸ್ಟನ್ನು ನೋಡ್ತಾ ಇದ್ರೆ ವಾಟ್ ವಿಲ್ ಹ್ಯಾಪನ್ ಫೈಂಡಿಂಗ್ ಲೂಸಿಂಗ್ ಅಂತ ಹಾಕಿ ತನ್ನ ಮಗನ ಫೋಟೋವನ್ನು ಪೋಸ್ಟ್ ಮಾಡಿರೋದ್ರಿಂದ ಸಾಕಷ್ಟು ಅನುಮಾನಗಳು ಬರ್ತಾ ಇದೆ. ಪ್ರೀ ಪ್ಲಾನ್ ಏನಾದರೂ ಈಕೆ ಮಾಡಿದ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಈಗಾಗಲೇ ಬಂದಿರೋದ್ರಿಂದ ಆ ಒಂದು ಆ್ಯಂಗಲ್ನಲ್ಲಿ, ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಆಕೆಯೇ ಕೊಲೆ ಮಾಡಿರೋದು ಅನ್ನೋದನ್ನ ಸ್ವತಃ ಆರೋಪಿತೆ ಒಪ್ಕೊಂಡಿರೋದ್ರಿಂದ ರೀಸನನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಯಾವ ಕಾರಣಕ್ಕಾಗಿ ಆಕೆ ಮಾಡಿದ್ಲು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ವರ್ಕೌಟ್ ಮಾಡ್ತಾ ಇದ್ದಾರೆ. ಆಕೆ ಕೊಡುವಂಥ ಹೇಳಿಕೆಯನ್ನು ಒಂದು ಕಡೆ ದಾಖಲು ಮಾಡಿಕೊಂಡು ಆ ಆಯಾಮದಲ್ಲಿ ತನಿಖೆಯನ್ನು ಒಂದು ಟೀಮ್ ಮಾಡ್ತಾ ಇದ್ದಾರೆ. ಮತ್ತೊಂದು ಟೀಮ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಆಕೆಯ ಇನ್ಸ್ಟಾ ಐಡಿಯಲ್ ಆಗಿರ್ಬೋದು ಪೋಸ್ಟ್ ಮಾಡಿರುವಂಥ ಒಂದು ಪೋಸ್ಟ್ಗಳ ಆಧಾರದ ಮೇಲೆ ಆಕೆಯನ್ನು ಮುಂದಿನ ಹಂತದಲ್ಲಿ ಎನ್ಕ್ವೈರಿಯನ್ನು ಕೂಡ ಮಾಡ್ತಾರೆ. ಅದ್ರ ಸದ್ಯದ ಮಟ್ಟಿಗೆ ಸಾಕಷ್ಟು ಅನುಮಾನಕ್ಕೆ ಈಡು ಮಾಡಿರುವಂಥದ್ದು, ಅಂದರೆ ಪ್ರೀ ಪ್ಲಾನ್ ಏನಾದರೂ ಮಾಡಿದ್ರಾ ಅನ್ನೋದಕ್ಕೆ ಈಡು ಮಾಡಿಕೊಟ್ಟಿರುವಂಥದ್ದು ಇನ್ಸ್ಟಾ ಪೋಸ್ಟ್. ಅಂದರೆ ಅಕ್ಟೋಬರ್ 12ನೇ ತಾರೀಕು ಆಕೆ ಮಾಡಿರುವಂಥ ಆ ಒಂದು ಇನ್ಸ್ಟಾ ಪೋಸ್ಟ್ ಏನಿದೆ, ಆ ಇನ್ಸ್ಟಾಗ್ರಾಮ್ನ ಪೋಸ್ಟಿಂದ ಈಗ ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನ ಬಂದಿರುವಂಥದ್ದು. ಹಾಗಾಗಿ ಅದೇ ಒಂದು ಆ್ಯಂಗಲ್ನಲ್ಲಿ ಈಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.